ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜೀ ಕನ್ನಡದ ವೇದಿಕೆಯಲ್ಲಿ ನಡೆದ ದಿಲೀಪ್ ನುಡಿ ನಮನ ಕಾರ್ಯಕ್ರಮವು ಹಲವರ ಕಣ್ಣಲ್ಲಿ ನೀರು ತರಿಸಿದ ಭಾವನಾತ್ಮಕ ಕ್ಷಣಗಳಿಂದ ತುಂಬಿತ್ತು. ಕಾರ್ಯಕ್ರಮದಲ್ಲಿ ನಟ ಹುಲಿ ಕಾರ್ತಿಕ್ ಹಾಗೆ ಜಗ್ಗಪ್ಪ ಮಾತನಾಡುತ್ತಾ ತಮ್ಮ ಜೀವನದಲ್ಲಿ ದಿಲೀಪ್ ಸರ್ ಅವರ ಪಾತ್ರವನ್ನು ನೆನೆದು ಭಾವುಕರಾದರು. ಇಂದು ಜನರು ನಮ್ಮನ್ನು ಹುಲಿ ಕಾರ್ತಿಕ್ ಮತ್ತು ಜಗ್ಗಪ್ಪ ಎಂದು ಗುರುತಿಸುತ್ತಿದ್ದರೆ ಆ ಹೆಸರಿನ ಹಿಂದೆ ದಿಲೀಪ್ ಸರ್ ಅವರ ಪ್ರೋತ್ಸಾಹ ಮತ್ತು ಆಶೀರ್ವಾದ ಇದೆ ಎಂದು ಹೇಳುತ್ತಾ ಕಣ್ಣೀರು ಹಾಕಿದರು. ತಮ್ಮ ಕಲಾ ಜೀವನದ ಆರಂಭದ ದಿನಗಳಲ್ಲಿ ದಿಲೀಪ್ ಸರ್ ನೀಡಿದ ಬೆಂಬಲವನ್ನು ಸ್ಮರಿಸಿದರು. ಅದೇ ರೀತಿ ಪಾರು ಧಾರಾವಾಹಿಯ ನಿರ್ಮಾಪಕರು, ನಿರ್ದೇಶಕರು ಹಾಗೂ ನಟ ನಟಿಯರು ವೇದಿಕೆಗೆ ಬಂದು ದಿಲೀಪ್ ಅವರನ್ನು ನೆನೆದರು. ಅವರ ಜೊತೆ ಕಳೆದ ನೆನಪುಗಳನ್ನು ಹಂಚಿಕೊಳ್ಳುವಾಗ ಹಲವರು ಭಾವುಕರಾಗಿ ಮಾತನಾಡಿದರು. ಕೆಲವರು ಮಾತನಾಡುತ್ತಲೇ ಕಣ್ಣೀರು ಹಾಕಿದರು. ದಿಲೀಪ್ ಅವರು ಸೆಟ್ನಲ್ಲಿ ಎಲ್ಲರನ್ನು ತಮ್ಮ ಕುಟುಂಬದವರಂತೆ ಕಾಣುತ್ತಿದ್ದರು. ಹೊಸ ಕಲಾವಿದರಿಗೆ ಧೈರ್ಯ ತುಂಬುತ್ತಿದ್ದರು. ನಗುತ್ತಾ ನಗುವಿನ ಮೂಲಕವೇ ಎಲ್ಲರ ಮನ ಗೆಲ್ಲುತ್ತಾ ಇದ್ದರು ಎಂದು ಕೂಡ ಸ್ಮರಿಸಿದರು. ಅದೇ ರೀತಿ ಪಾರು ಧಾರಾವಾಹಿಯ ನಿರ್ಮಾಪಕರು, ನಟ ನಟಿಯರು ವೇದಿಕೆಗೆ ಬಂದು ದಿಲೀಪ್ ಅವರನ್ನು ನೆನೆದರು. ದಿಲೀಪ್ ಅವರ ಪತ್ನಿಯು ತಮ್ಮ ಪತಿಯ ನೆನಪುಗಳನ್ನು ಹಂಚಿಕೊಂಡಾಗ ಇಡೀ ಸಭಾಂಗಣ, ಇಡೀ ವೇದಿಕೆಯೇ ಮೌನವಾಗಿತ್ತು. ಅವರ ಮಾತುಗಳನ್ನು ಕೇಳಿ ವೇದಿಕೆ ಮೇಲಿದ್ದ ಕಲಾವಿದರು ಮಾತ್ರ ಅಲ್ಲ, ಪ್ರೇಕ್ಷಕರ ಕಣ್ಣಲ್ಲಿಯೂ ನೀರು ತುಂಬಿತ್ತು. ಈ ನುಡಿ ನಮನ ಕಾರ್ಯಕ್ರಮವು ಕೇವಲ ಒಬ್ಬ ಕಲಾವಿದನಿಗೆ ಸಲ್ಲಿಸಿದ ಗೌರವ ಅಲ್ಲ, ದಿಲೀಪ್ ಅವರು ಎಷ್ಟೋ ಜನರ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದರು ಎಂಬುದನ್ನು ತೋರಿಸಿದ ಭಾವಪೂರ್ಣ ಕ್ಷಣವಾಗಿತ್ತು. ಅವರ ನಗು, ಸರಳತೆ ಮತ್ತು ಮಾನವೀಯತೆ ನೆನೆದು ಎಲ್ಲರೂ ಕಣ್ಣೀರಿನ ಮೂಲಕವೇ ಗೌರವವನ್ನು ಸಲ್ಲಿಸಿದರು. ಇನ್ನು ದಿಲೀಪ್ ನುಡಿ ನಮನ ಕಾರ್ಯಕ್ರಮದಲ್ಲಿ ದಿಲೀಪ್ ಅವರ ಪತ್ನಿ ವೇದಿಕೆಗೆ ಬಂದ ಕ್ಷಣವೇ ವಾತಾವರಣ ಗಂಭೀರವಾಗಿತ್ತು. ಪತಿಯ ನೆನಪುಗಳನ್ನು ಹೇಳಲು ಆರಂಭಿಸಿದಾಗಲೇ ಅವರ ಕಂಠ ಗದ್ಗದಿತವಾಯಿತು. ಹಲವು ಬಾರಿ ಕಣ್ಣೀರನ್ನು ತಡೆಯಲು ಪ್ರಯತ್ನಿಸಿದರೂ ದಿಲೀಪ್ ಅವರ ನೆನಪುಗಳು ಕಣ್ಣ ಮುಂದೆ ಬಂದಂತೆ ಭಾವುಕರಾಗಿ ಅತ್ತರು. ಅವರು ದಿಲೀಪ್ ಅವರ ಕುಟುಂಬದ ಮೇಲಿನ ಪ್ರೀತಿ, ಮಕ್ಕಳ ಮೇಲಿನ ಕಾಳಜಿ ಮತ್ತು ಎಲ್ಲರೊಂದಿಗೆ ಬೆರೆತು ಬದುಕಿದ ರೀತಿಯನ್ನು ನೆನೆದು ಮಾತನಾಡಿದರು. ಈಗ ಅವರು ನಮ್ಮ ಜೊತೆ ಇಲ್ಲ ಎನ್ನುವುದನ್ನು ಒಪ್ಪಿಕೊಳ್ಳುವುದು ತುಂಬ ಕಷ್ಟ ಎಂಬ ಭಾವನೆ ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಕಾರ್ಯಕ್ರಮದಲ್ಲಿ ಇದ್ದ ಮಕ್ಕಳು ಕೂಡ ತಂದೆಯ ನೆನಪುಗಳನ್ನು ಕೇಳಿ ಭಾವುಕರಾದರು. ತಂದೆಯ ಜೊತೆ ಕಳೆದ ಸಂತೋಷದ ಕ್ಷಣಗಳು, ಅವರ ಪ್ರೋತ್ಸಾಹ ಮತ್ತು ಪ್ರೀತಿಯನ್ನು ನೆನೆದು ಕಣ್ಣೀರು ಹಾಕಿದರು ಎಂದು ಕಾರ್ಯಕ್ರಮದಲ್ಲಿ ತೋರಿಸಬಹುದು. ಈ ಕ್ಷಣ ವೇದಿಕೆಯಲ್ಲಿದ್ದ ಕಲಾವಿದರು ಮತ್ತು ಪ್ರೇಕ್ಷಕರ ಮನಸ್ಸನ್ನು ಮುಟ್ಟಿದವು. ಆದರೆ ಮಕ್ಕಳು ಅಥವಾ ಕುಟುಂಬದವರು ಹೇಳಿದ ನಿಖರವಾದ ಮಾತುಗಳ ಬಗ್ಗೆ ವಿಶ್ವಾಸಾರ್ಹ ಸಾರ್ವಜನಿಕ ದಾಖಲೆಗಳು. ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಭಾವನಾತ್ಮಕವಾಗಿ ಕಣ್ಣೀರು ಹಾಕಿದರು. ವಿದ್ಯಾ ಮೇಡಮ್, ನಾವು ನಿಮ್ಮ ಜೊತೆ ಇದ್ದೇವೆ, ನಿಜವಾಗ್ಲೂ ನಿಮ್ಮ ಜೊತೆ ಕೊನೆ ತನಕ ಇರ್ತೀವಿ ಅಂತೇಳಿ ಮಾತು ಕೊಟ್ಟರು ಎಲ್ಲರೂ ಕೂಡ. ಅವರು ಹೇಳುವಾಗ ಅಳ್ತಾನೇ ಇದ್ದರು. ತಡ್ಕೊಳಕ್ಕಾಗಲಿಲ್ಲ ಅವರಿಗೆ, ತುಂಬ ಕಣ್ಣಲ್ಲಿ ನೀರು. ಮಗಳ ಮನಸ್ಸು ಏನಂತ ಹೇಳ್ತಿತ್ತು ಅಂದರೆ, ಅಪ್ಪ ನೀವು ಎಲ್ಲಿದ್ದರೂ ನಮ್ಮನ್ನು ನೋಡುತ್ತಿರ್ತೀರಿ ಎಂಬ ನಂಬಿಕೆ ಇದೆ. ನಿಮ್ಮ ನಗು, ನಿಮ್ಮ ಪ್ರೀತಿ, ನಿಮ್ಮ ಮಾರ್ಗದರ್ಶನ ನಾವು ಪ್ರತಿದಿನ ಮಿಸ್ ಮಾಡ್ಕೊಳ್ತೇವೆ. ನೀವು ನಮ್ಮ ಜೊತೆ ಇಲ್ಲದಿದ್ದರೂ ನಿಮ್ಮ ನೆನಪುಗಳು ಸದಾ ನಮ್ಮ ಹೃದಯದಲ್ಲಿರುತ್ತೆ. ಇದು ಭಾವನಾತ್ಮಕ ನಿರೂಪಣೆಯ ಒಂದು ರೀತಿ ಕ್ಷಣ ಅಂತಲೇ ಹೇಳ್ಬೋದು. ಅನುಶ್ರೀ ಮೇಡಮ್ ಆಗಿರ್ಬೋದು, ಎಲ್ಲರೂ ಕೂಡ ಮಿಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ.